ಸೋಮವಾರ ವಿಡಿಯೋವೊಂದು ತುಂಬಾ ವೈರಲ್ ಆಗಿತ್ತು. ಅಲಹಾಬಾದ್ ಹೈಕೋರ್ಟಿನ ಹಾಲಿ ನ್ಯಾಯಾಧೀಶರೊಬ್ಬರು ಮುಸ್ಲಿಮರ ಕುರಿತಾಗಿ ಬಹಳ ಕೀಳು ಮಟ್ಟದ ಮಾತುಗಳನ್ನಾಡುವ ವಿಡಿಯೋ ಅದಾಗಿತ್ತು. ಇದೀಗ ಈ ವಿಡಿಯೋ ಕುರಿತು ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ನಿಂದ ವರದಿ ಕೇಳಿದೆ. ವಿಶ್ವ ಹಿಂದೂ ಪರಿಷತ್ತಿನ ಕಾನೂನು ಘಟಕ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಮುಸ್ಲಿಮರ ಕುರಿತು ನೀಡಿರುವ ವಿವಾದಾತ್ಮಕ ಹೇಳಿಕೆ ಕುರಿತು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರದಿಯನ್ನ ಕೇಳಿದೆ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾತನಾಡಿದ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್, ಭಾರತ ದೇಶವು ತನ್ನ ಬಹುಸಂಖ್ಯಾತ ಜನರ ಇಚ್ಛೆಯಂತೆ ನಡೆಯುತ್ತೆ, ಏಕರೂಪ ನಾಗರಿಕ ಸಂಹಿತೆ ಜಾರಿ ಸಾಂವಿಧಾನಿಕ ಅಗತ್ಯವಾಗಿದೆ ಅಂತ ಪ್ರತಿಪಾದಿಸಿದ್ರು. ತಮ್ಮ ಭಾಷಣದ ವೇಳೆ ಅವರು ಬಹುಸಂಖ್ಯಾತರ ಆಶಯದಂತೆ ಭಾರತ ಕೆಲಸ ಮಾಡಲಿದೆ, ಖಟ್ ಮುಲ್ಲಾಗಳು ದೇಶ ವಿರೋಧಿಗಳು ಅಂತ ಹೇಳಿದ್ದು ಚರ್ಚೆಗೆ ಗ್ರಾಸವಾಗಿದೆ. कानून तो भैया बहुत संख्यक से चलता है, परिवार में भी देखिए, समाज में भी देखिए, जहाँ पर अधिक लोग होंगे जो कहते हैं उसी को माना जाता है। लेकिन जो कठमुल्ला है जिसे कह लीजिए आप, सब गलत है, लेकिन कहने में गुरेज नहीं है, क्योंकि वो देश के लिए घातक है, बिगाड़ने वाले लोग हैं, जनता को बरगलाने वाले लोग हैं, देश आगे न बढ़े इस प्रकार के लोग हैं, उनसे सावधान रहने की जरूरत है। ಬಲಪಂಥೀಯ ಹಿಂದುತ್ವ ಸಂಘಟನೆಯಾದ ವಿಶ್ವ ಹಿಂದೂ ಪರಿಷತ್ ಅಂದರೆ ವಿಎಚ್ಪಿ ಕಾನೂನು ಘಟಕ ಭಾನುವಾರ ಆಯೋಜಿಸಿದ್ದ ಉಪನ್ಯಾಸ ಕಾರ್ಯಕ್ರಮವೊಂದರಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಈ ವಿವಾದಾತ್ಮಕ ಭಾಷಣ ಮಾಡಿದ್ರು. ಇದು ಹಿಂದೂಸ್ತಾನ, ಈ ದೇಶ ಬಹುಸಂಖ್ಯಾತರ ಇಚ್ಛೆಯಂತೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳೋಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಹೇಳಿದ್ರು. ನ್ಯಾಯಾಧೀಶರು ತಮ್ಮ ಭಾಷಣದಲ್ಲಿ ಕಟ್ಮುಲ್ಲಾ ಎಂಬ ಪದವನ್ನ ಬಳಸಿದ್ದಾರೆ. ಮುಸ್ಲಿಮರ ಕುರಿತಾಗಿ ಅವಹೇಳನಕಾರಿ ರೀತಿಯಲ್ಲಿ ಬಳಸುವ ಪದ ಇದಾಗಿದೆ. ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ತನ್ನ ಭಾಷಣದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಣಿ ಬಲಿ ಕೊಡುವುದು ಸೇರಿದಂತೆ ಕೆಲವು ಆಚರಣೆಗಳನ್ನು ಟೀಕಿಸಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರ ಭಾಷಣ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಕುರಿತು ಕ್ಯಾಂಪೇನ್ ಫಾರ್ ಜುಡಿಷಿಯಲ್ ಅಕೌಂಟಬಿಲಿಟಿ ಅಂಡ್ ರಿಫಾರ್ಮ್ಸ್ ಅಂದ್ರೆ ಸಿಜೆಎಆರ್ ಸಂಸ್ಥೆ ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ದೂರುಗಳನ್ನು ಸಲ್ಲಿಸಿ ನ್ಯಾಯಾಧೀಶರ ಹೇಳಿಕೆ ಬಗ್ಗೆ ಆಂತರಿಕ ತನಿಖೆಗೆ ಒತ್ತಾಯಿಸಿತ್ತು. ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿ ಮತ್ತು ಶ್ರೀನಗರ ಸಂಸದ ರೂಹುಲ್ಲಾ ಮೆಹದಿ ಅವರು ಈ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಸಂವಿಧಾನದ 124ನೇ ವಿಧಿ ಅಡಿಯಲ್ಲಿ ಸಂಸತ್ತಿನಲ್ಲಿ ದೋಷಾರೋಪಣೆಯನ್ನ ಮಂಡಿಸುವ ಬಗ್ಗೆನೂ ಸಂಸದ ರೂಹುಲ್ಲಾ ಮೆಹದಿ ಹೇಳಿದ್ದಾರೆ. ಹಿರಿಯ ವಕೀಲೆ ರೆಬೇಕಾ ಜಾನ್ ಅವರು ನ್ಯಾಯಮೂರ್ತಿ ಯಾದವ್ ಅವರ ಭಾಷಣವನ್ನ ಸಂವಿಧಾನದ ಮೇಲಿನ ಆಕ್ರಮಣ ಅಂತ ಹೇಳಿದ್ರು. ವಕೀಲೆ ರೆಬೇಕಾ ಜಾನ್ ಅವರು, ನ್ಯಾಯಮೂರ್ತಿಗಳು ತಾವು ಸ್ವೀಕರಿಸಿದ ಪ್ರಮಾಣ ವಚನಕ್ಕೆ ವ್ಯತಿರಿಕ್ತವಾಗಿ ಭಾಷಣ ಮಾಡ್ತಿರೋದು ಕೆಲ ಕಾಲದಿಂದ ನಡೀತಿದೆ. ನನ್ನ ವಕೀಲಿ ವೃತ್ತಿ ಜೀವನದ ಆರಂಭಿಕ ವರ್ಷಗಳಲ್ಲಿ ಅಧಿವಕ್ತ ಪರಿಷತ್ನಂತಹ ಅಂದ್ರೆ ಆರ್ಎಸ್ಎಸ್ನ ಕಾನೂನು ವಿಭಾಗ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆ ಇರಲಿಲ್ಲ. ಇಂದು ಅವು ಆಯೋಜಿಸುವ ಕಾರ್ಯಕ್ರಮಗಳಿಗೆ ನ್ಯಾಯಮೂರ್ತಿಗಳನ್ನ ಆಹ್ವಾನ ಮಾಡ್ತಿದ್ದು ಅವರು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಲ್ಲದೆ ದ್ವೇಷ ಭಾಷಣದಂತಹ ಹೇಳಿಕೆಗಳನ್ನ ನೀಡಿದ್ದಾರೆ. ಅವರು ತಾವು ಮಾಡಿದ್ದ ಪ್ರತಿಜ್ಞೆಯ ಪ್ರತಿಯೊಂದು ಸಾಲನ್ನು ಉಲ್ಲಂಘಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಆದ್ಯತೆಯ ಮೇರೆಗೆ ಅವರ ಹೆಸರನ್ನ ಶಿಫಾರಸು ಮಾಡಿದ್ದು ಹೇಗೆ ಹಾಗೂ ಅವರ ಹೇಳಿಕೆಗಳನ್ನ ಎದುರಿಸೋಕೆ ಅದು ಹೇಗೆ ಯೋಜಿಸುತ್ತಿದೆ ಅನ್ನೋ ಸ್ಪಷ್ಟ ಪ್ರಶ್ನೆಯನ್ನ ಇದು ಎತ್ತಿದೆ. ಅವರ ಭಾಷಣ ಸಂವಿಧಾನದ ಮೇಲಿನ ಆಕ್ರಮಣವಾಗಿದ್ದು ದೋಷಾರೋಪ ಮಾಡುವಂತಹ ಅಪರಾಧವಾಗಿದೆ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಈ ಹಿಂದೇನೂ ಇಂಥದ್ದೇ ವಿವಾದಾತ್ಮಕ ಹೇಳಿಕೆಗಳು ಹಾಗೂ ಉಲ್ಲೇಖಗಳಿಗಾಗಿ ಸುದ್ದಿಯಾದವರು. ಇದೀಗ ನೇರವಾಗಿಯೇ ಸಂಘ ಪರಿವಾರದ ಸಂಘಟನೆಯ ಸಭೆಯಲ್ಲಿ ಭಾಗವಹಿಸಿ ಬಜರಂಗ್ ದಳದವರು ಮಾತಾಡೋ ಶೈಲಿಯಲ್ಲೇ ಭಾಷಣ ಮಾಡಿದ್ದಾರೆ. ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ. ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನೋ ವ್ಯಾಪಕ ಆಗ್ರಹ ನಾಗರಿಕ ಸಂಘಟನೆಗಳು, ಚಿಂತಕರು, ಬುದ್ಧಿಜೀವಿಗಳು ಹಾಗೂ ಬರಹಗಾರರಿಂದ ಕೇಳಿಬಂದಿದೆ. ದಿ ರೆಡ್ ಮೈಕ್ ಚಾನೆಲ್ನಲ್ಲಿ ಸಂಕೇತ್ ಉಪಾಧ್ಯಾಯ ಅವರ ಜೊತೆ ಮಾತನಾಡಿರುವ ತನಿಖಾ ಪತ್ರಕರ್ತ ಸೌರವ್ ದಾಸ್ ಅವರು, ಮಾಜಿ ಸಿಜೆಐ ಡಿವೈ ಚಂದ್ರಚೂಡ್ ಅವರು ಪ್ರಧಾನಿ ಮೋದಿ ಜೊತೆ ಗಣೇಶ ಪೂಜೆಯಲ್ಲಿ ಭಾಗವಹಿಸಿ ಅದರ ವಿಡಿಯೋ ಎಲ್ಲೆಡೆ ಹರಿದಾಡೋಕೆ ಅವಕಾಶ ಮಾಡಿಕೊಟ್ಟು ಒಂದು ಕೆಟ್ಟ ಪೂರ್ವ ನಿದರ್ಶನ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಈಗ ಇತರ ನ್ಯಾಯಾಧೀಶರು ಅದನ್ನೇ ಅನುಸರಿಸುತ್ತಿದ್ದಾರೆ. ಜೊತೆಗೆ ನ್ಯಾಯಾಂಗ ನೇಮಕಾತಿಯಲ್ಲೂ ಸರ್ಕಾರದ ಹಸ್ತಕ್ಷೇಪ ಅತಿ ಹೆಚ್ಚಿರುವುದರಿಂದ ನಾವು ಹಿಂದುತ್ವ ಪರ ಮಾತಾಡುವುದೇ ನಮಗೆ ಲಾಭ ತರಲಿದೆ ಅನ್ನೋ ಭಾವನೆ ನ್ಯಾಯಾಧೀಶರಲ್ಲೂ ಬಂದಿದೆ. ನ್ಯಾಯಮೂರ್ತಿ ಯಾದವ್ ವಿರುದ್ಧ ಕ್ರಮ ಆಗದೇ ಇದ್ರೆ ಈ ಕೆಟ್ಟ ಚಾಳಿ ಇನ್ನೂ ವ್ಯಾಪಕ ಆಗಲಿದೆ ಅಂತ ಹೇಳಿದ್ದಾರೆ. ಇದೀಗ ತನ್ನ ಬಳಿ ದೂರು ದಾಖಲಾದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ವರದಿ ಕೇಳಿದೆ.